ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಸಿಂಹ ರಾಶಿಯವರಿಗೆ ಆಕಾಶಿ ಕಾರ್ಡ್ ರೆಕಾರ್ಡಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಮಾರ್ಚ್ 2 ಮತ್ತು 3ನೇ ತಾರೀಕು ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ನ ಕಲಿಬೇಕು ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಆಸಕ್ತಿ ಇದೆನೋ ಅವರು ಬಂದ್ಬಿಟ್ಟು ಜಾಯಿನ್ ಆಗ್ಬೋದು. ಜಾಯಿನ್ ಆಗೋದು ಹೇಗೆ ಅಂತ ಅಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಅನ್ನ ನಾನು ಶೇರ್ ಮಾಡಿರ್ತೀನಿ. ಆ ಲಿಂಕಿಗೆ ನೀವು ಪ್ರೆಸ್ ಮಾಡಿದ್ರೆ ಕಮ್ಯುನಿಟಿಗೆ ಬರ್ತೀರಾ. ನಾನು 2 ಮತ್ತು 3ನೇ ತಾರೀಕು ಬೂತ್ ಕ್ಯಾಂಪ್ ಇರುತ್ತೆ, ಟ್ಯಾರೋ ಕಾರ್ಡ್ ಮಾಸ್ಟರಿ ಬೂತ್ ಕ್ಯಾಂಪ್ ಇರುತ್ತೆ. ಇಂಟ್ರೆಸ್ಟ್ ಇದೆ ನಾವು ಕಲಿಬೇಕು ಅಂತ ಅಂದ್ರೆ ನೀವು ಬಂದ್ಬಿಟ್ಟು ಜಾಯಿನ್ ಆಗ್ಬೋದು. ಸಂಜೆ ಇರುತ್ತೆ ಟೈಮಿಂಗ್ಸು, ಝೂಮ್ ಲಿಂಕು ಎಲ್ಲದೂ ಕೂಡ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ನೋಡೋಣ ಸಿಂಹ ರಾಶಿ ಅವ್ರಿಗೆ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. ರಿಫ್ಲೆಕ್ಷನ್ 19 ಇಂದ 1 ರಿಫ್ಲೆಕ್ಷನ್. ಈ ಒಂದು ಪೀರಿಯಡ್ ಏನಿದೆ ಅಂತಂದ್ರೆ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋಂತಹ ಸಮಯ, ನಿಮ್ಮನ್ನ ನಿಮಗೆ ಆಳವಾಗಿ ಒಂದು ಹೋಗಿ ಸೋಲ್ ಪರ್ಪಸ್ ಅಂತ ಹೇಳ್ತೀವಲ್ಲ, ಆ ಒಂದು ಪೀರಿಯಡ್ ಇದು ನಿಮ್ಗೆ ಒಂದು ಬೆಸ್ಟ್ ಪೀರಿಯಡ್ ಇದು. ಓಕೆ, ಯಾರೆಲ್ಲ ನೋಡ್ತಾ ಇದ್ದೀರೋ ಸಿಂಹ ರಾಶಿಯಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳೋದಕ್ಕೆ, ಯಾಕೆ ಹೀಗಾಯ್ತು, ಯಾಕೆ ನಾವು ಸಂತೋಷವಾಗಿದ್ದೀವಿ ಕೆಲವೊಂದ್ಸರಿ, ಯಾಕೆ ತುಂಬಾ ದುಃಖ ಆಗುತ್ತೆ, ಯಾಕೆ ಸ್ಟಕ್ ಎನರ್ಜೀಸ್ ಆಗುತ್ತೆ, ನಾವು ಅನ್ಕೊಂಡಿರೋ ಕೆಲಸ ಯಾಕೆ ಮೂವ್ ಆನ್ ಆಗ್ತಾ ಇಲ್ಲ, ನಾವು ಅನ್ಕೊಂಡಿರೋದು ಕೆಲವೊಂದು ಅರ್ಧಕ್ಕೆ ಬಿಡ್ತೀವಿ. ಇದೆಲ್ಲದೂ ಕೂಡ ಒಂದು ರಿಫ್ಲೆಕ್ಷನ್ ಆಗುವಂತಹ ಒಂದು ದಿನ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹೆಂಗೆ ನಮ್ದು ಇಮೇಜ್ ಕಾಣಿಸುತ್ತಲ್ಲ, ಅದೇ ರೀತಿನೇ ಆ ದಿನಗಳು ನಿಮ್ಗೆ ಇವಾಗ ಕನ್ನಡಿ ತರ ನೀವು ಅದನ್ನ ಆಲ್ರೆಡಿ ನೋಡ್ತಾ ಇರಬಹುದು ಅಂತಾನು ಕೂಡ ಅನ್ಸುತ್ತೆ. ಓಕೆ, ವೆರಿ ವೆರಿ ಡೀಪ್ ಮೆಸೇಜಸ್ ಸಿಂಹ ರಾಶಿ ಅವರಿಗೆ. ಐಸೋಲೇಷನ್, ಅದರಿಂದ ನೀವು ಒಬ್ಬಂಟಿ ಆಗಿರಬಹುದು. ಓಕೆ, ಅದನ್ನ ರಿಲೀಸ್, ರಿಜೆಕ್ಷನ್. ಓಕೆ, ಆ ರಿಫ್ಲೆಕ್ಷನ್ ನಲ್ಲಿ ನಿಮ್ಗೆ ಐಸೋಲೇಷನ್ ಆಗಿ ಬರುವಂತದ್ದು ತೋರಿಸ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಪಾಸ್ಟ್ ಲೈಫಲ್ಲಿ ಯಾವ್ದನ್ನೋ ಒಂದು ಹಿಡಿದಿಟ್ಕೊಂಡಿದ್ದೀರಾ. ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಅನ್ನೋದು, ಅದಕ್ಕೋಸ್ಕರನೇ ರಿಫ್ಲೆಕ್ಷನ್ ನ ರಿಲೇಟೆಡ್ ಆಗಿ ತೋರಿಸ್ತಾ ಇರಬಹುದು ಅಂತಾನು ಕಾಣಿಸುತ್ತೆ. ಅಂಡ್ ಒಬ್ಬಂಟಿಯಾಗಿನೇ ಇರ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು. ಅಂಡ್ ಸಮ್ ರಿಜೆಕ್ಷನ್ ಕೂಡ ಆಗಿದೆ. ಓಕೆ, ಸಮ್ ರಿಜೆಕ್ಷನ್ಸ್ ಇಲ್ಲಿ ಆಗಿರುವಂತದ್ದು ತೋರಿಸ್ತಾ ಇದೆ. ರಿಜೆಕ್ಷನ್ ಅಂದ್ರೆ ಅದು ಕೆಲಸದಾಗಿರ್ಬೋದು, ಮದ್ವೆ ವಿಚಾರದಲ್ಲಾಗಿರ್ಬೋದು, ಮೆಟೀರಿಯಲ್ ವರ್ಲ್ಡ್ ಅಲ್ಲಿನೇ ಆಗಿರ್ಬೋದು, ಬಟ್ ನಾಟ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್. ಓಕೆ, ವೆಲ್ಕಮ್, ಆರಾಮಾಗಿ ಬನ್ನಿ ಸ್ಪಿರಿಚುವಲ್ ವರ್ಲ್ಡ್ಗೆ. ಓಕೆ, ಡೋಂಟ್ ವರಿ. Seven of Swords, the Wheel of Fortune. ಓಕೆ, ಇದೇನೇ ಇದ್ರೂ ಕೂಡ ಅದನ್ನ ಮರ್ತು ಮುಂದೆ ಬರಿಬೇಕು. ಹಂಗಿದ್ರೆ ಮಾತ್ರ ಲೈಫ್ ಚೆನ್ನಾಗಿ ಆಗತ್ತೆ. ಅಂಡ್ ನನ್ ಲಕ್ ಚೆನ್ನಾಗಿಲ್ಲ, ನಾನು ಇರೋದೇ ಹೀಗೆ, ಅಂಡ್ ಇವಾಗ ನೀವೇನು ಯಾಕೆ ಅಂತ ಹೇಳ್ಬಿಟ್ಟು ಏನು ಅನ್ಕೊಂತ ಇದ್ದೀರಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಇನ್ ಕೇಸ್ ನೀವೇನಾದ್ರೂ ಸ್ಪಿರಿಚುಯಾಲಿಟಿಗೆ ಬರ್ಲಿಲ್ಲ ಅಂತ ಅಂದ್ರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ನೀವೇನಾದ್ರು ಸ್ವಲ್ಪ ಈ ತರ ಧ್ಯಾನ ಆಗ್ಬೋದು, ಅಥವಾ ರೇಖಿ ಆಗಿರ್ಬೋದು, ಅಥವಾ ಏನೋ ಒಂದು ಕಲಿತೀನಿ, ಸ್ಪಿರಿಚುಯಾಲಿಟಿ ಧ್ಯಾನದ್ದು ಏನಾದ್ರು ಕಲಿತೀನಿ ಅಂತ ಅಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಆನ್ಸರ್ಗಳು ಸಿಗುವಂಥದ್ದು. ಇಲ್ಲ ಅಂದ್ರೆ ಪ್ರತಿ ಸತಿನೂ ಯಾಕೆ ಹಿಂಗಾಯ್ತು ಅದ್ರಲ್ಲೇನೆ ಹೋಗ್ಬಿಡುತ್ತೆ. ಓಕೆ, ಆ ತರದ್ದು ಬಂದಿದೆ. Connect with unicorns, receive the white flame. Very very positive card.
ನಾನು ಹೇಳ್ದೆ ನೀವು ಸ್ಪಿರಿಚುವಾಲಿಟಿಗೆ ಬನ್ನಿ ಅಂತ. ಯೂನಿಕಾರ್ನ್ ಕೂಡ ಸ್ಪಿರಿಚುವಾಲಿಟಿನೇ. ಓಕೆ, ಏಂಜಲ್ಸು ಇದನ್ನೆಲ್ಲ ಕೆಲವೊಬ್ರಲ್ಲಿ ಆಲ್ರೆಡಿ ನಂಬಿರ್ತೀರಾ, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಸೊ ಇನ್ನೂ ಕೂಡ ಅದ್ರ ಬಗ್ಗೆ ಆಳವಾಗಿ ಇದೆ ಹೋಗುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಏಂಜಲ್ಸ್ಗೆ ಕನೆಕ್ಟ್ ಆಗುವಂಥದ್ದು, ಅವ್ರ ಕಡೆ ಆ ಸೈನ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳೋವಂಥದ್ದು, ಅದ್ರ ಕೂಡ ಇಲ್ಲಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಸಿಂಹ ರಾಶಿಯವರಿಗೆ. ಸೊ ನೋಡೋಣ ಮತ್ತೇನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು. ಡಿವೈನ್ ಪ್ರೊಟೆಕ್ಷನ್, ಯು ಆರ್ ಡಿವೈನ್ಲಿ ಪ್ರೊಟೆಕ್ಟೆಡ್, ಟ್ರಸ್ಟ್ ಈಚ್ ಸ್ಟೆಪ್ ಆಫ್ ಯುವರ್ ಇಂಟ್ಯೂಷನ್. ಓಕೆ, ಸೊ ಇಲ್ಲಿ ನೀವು ಹೆದರ್ಬೇಡಿ. ಓಕೆ, ಫಿನಿಕ್ಸ್, ವಾವ್, ಇದರಲ್ಲಿ ಕಾರ್ಡಲ್ಲಿ ನಾನು ತೋರಿಸ್ತೀನಿ. ಓಕೆ, ಫಿನಿಕ್ಸ್ ಕಾಣಿಸ್ತಾ ಇರ್ಬೋದು ಅಂತ ಅನ್ಸುತ್ತೆ. ಫಿನಿಕ್ಸ್ ಬಂದಿರುವಂತದ್ದು. ನೀವೇನೇ ಕಷ್ಟ ಏನೇ ಆಗಿರ್ಬೋದು, ಅದು ಸ್ಪಿರಿಚುಯಾಲಿಟಿಯಲ್ಲಿ ನಾವು ಮುಂದೋಗ್ತಾ ಇಲ್ಲ, ಜಾಬ್ ಅಲ್ಲಿ ಮುಂದೋಗ್ತಾ ಇಲ್ಲ, ಏನೋ ಒಂದ್ರಲ್ಲಿ ಸ್ಟಕ್ ಆಗಿದ್ದೀವಿ, ಏನೇ ಇರ್ಬೋದು, ಸಮಸ್ಯೆಗಳು ಎಂಡ್ಲೆಸ್ ಅದು. ಓಕೆ, ಸೊ ಆದ್ರೂ ಕೂಡ ನೀವು ಪ್ರೊಟೆಕ್ಷನ್ ಆಗಿದ್ದೀರ, ಡೋಂಟ್ ವರಿ. ಅಂಡ್ ಒಂದೊಂದು ಹೆಜ್ಜೆನೂ ಕೂಡ ನಿಮ್ ಮೇಲೆ ನಂಬಿಕೆ ಇರ್ಲಿ, ಒಂದೊಂದು ಹೆಜ್ಜೆನೂ ಕೂಡ ಏನ್ ಹೇಳ್ತಾರೆ, ಯಾರೋ ನಿಮ್ಮನ್ನ ಪುಷ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀನ್ ಇದನ್ನ ಹಿಂಗ್ ಮಾಡು, ನೀನ್ ಇದನ್ನ ಹಿಂಗ್ ಮಾಡು ಅಂತೇಳಿ ಎಲ್ಲದನ್ನು ತಗೊಳ್ಳಿ, ಎಲ್ಲಾರ್ದು ಕೂಡ ಸಜೆಷನ್ಸ್ ತಗೊಳ್ಳಿ. ನಿಮ್ಗೇನ್ ಅನ್ಸುತ್ತೋ, ನಿಮ್ಮ ಇಂಟ್ಯೂಷನ್ ಏನ್ ಸ್ಟ್ರಾಂಗ್ ಇದೆನೋ ಅದ್ರ ಕಡೆನೂ ಗಮನ ಕೊಡಿ. ಅಂಡ್ ಹೆದರಿಕೆ ಬೇಡ, ಖಂಡಿತವಾಗ್ಲೂ ಕೂಡ ಹೆದರಿಕೆ ಬೇಡ. ಯಾಕಂದ್ರೆ ಎಷ್ಟು ಪಾಸಿಟಿವ್ನೆಸ್ ಆಗಿ ಇಲ್ಲಿ ರೀಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ನೆಸ್ ಇದೆ. ಅಂಡ್ ನೀವೆಷ್ಟು ಸ್ಟ್ರಗಲ್ ಆಲ್ರೆಡಿ ಮಾಡಿದ್ದೀರಾ. ಓಕೆ, ಮಾಡಿಲ್ಲ ಅಂತ ಹೇಳಿ, ಇಟ್ಸ್ ಎವ್ರಿ ಡೇ ಚಾಲೆಂಜ್ ನಿಮ್ದು. ಓಕೆ, ಲೈಫಲ್ಲಿ ಎವ್ರಿ ಡೇ ಚಾಲೆಂಜ್. ಈ ಸ್ಟೆಪ್ ಅಲ್ಲೂ ಕೂಡ ಚಾಲೆಂಜ್ ಇರ್ಬೋದು ಕೆಲವೊಬ್ರಿಗೆ. ಓಕೆ, ಮನೆಯಿಂದ ಬಿಡ್ತಿದೀವಿ ಅಂತಂದ್ರೆ ಅದು ಕೂಡ ಒಂದು ಚಾಲೆಂಜ್. ಎಲ್ಲದಕ್ಕೂ ಕೂಡ ಚಾಲೆಂಜ್ ಇರುತ್ತೆ, ಎಲ್ಲದಕ್ಕೂ ಕೂಡ ಡಿಲೇಸ್ ಆಗುವಂಥದ್ದು ಇರುತ್ತೆ. ಸೊ ಡೋಂಟ್ ವರಿ, ಅದು ನಿಮ್ಮನ್ನ ಒಂದು ಮೂರ್ತಿ ಮಾಡ್ಬೇಕಾದ್ರೆ, ಕೆತ್ತನೆ ಮಾಡ್ಬೇಕಾದ್ರೆ ಉಳಿಪೆಟ್ಟು ಅಂತ ಹೇಳ್ತೀವಿ ಅಲ್ವಾ. ಸೊ ಆ ಥರನೂ ಆಗ್ತಾ ಇರಬಹುದು ಅಂತ ಅನ್ಸತ್ತೆ. ಸೊ ಬಿ ಕಾಮ್. ಅಂಡ್ ನೀವೇನು ಅಕಸ್ಮಾತ್ ಏನಾದ್ರೂ ಲಾಸಸ್ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟು ಮೇಲೆ ಬರ್ತೀರಾ. ಅಗೇನ್ ಆಗಿ ನೀವು ಬಂದೇ ಬರ್ತೀರಾ, ಅಗೇನ್ ಆಗಿ ನಿಮ್ ಸಕ್ಸಸ್ ಆಗೇ ಆಗುತ್ತೆ. ತಕ್ಷಣ ಇದಕ್ಕಿರ್ಬಹುದು, ಈ ಒಂದು ಸಿಚುವೇಶನ್ ಅಲ್ಲಿ ಇರ್ಬಹುದು ಅಷ್ಟೇ. ಸ್ಟಿಲ್ನೆಸ್ ಅಂತ ಅಂತೀವಲ್ಲ, ಆ ತರದಲ್ಲಿ ನಿಮ್ಗೆ ಅನಿಸ್ತಾ ಇರ್ಬೋದು. ಬಟ್ ಅಷ್ಟು ತನಕ ಏನ್ ಮುಂದುವರಿಯಲ್ಲ ಇದು. ಓಕೆ, ಅಲ್ಲಿ ತನಕ ಏನ್ ಮುಂದುವರಿ, ನೀವೇನ್ ಅಯ್ಯೋ ಬಿದ್ಬಿಟ್ಟು ಮುಗೀತು ನನ್ ಕೆಲ್ಸ, ಮುಗೀತು ನನ್ ಜೀವನ ಅಂತೇಳಿ ಅನ್ಕೊಂಡಿರ್ತೀವಲ್ಲ, ಅಲ್ಲಿ ತನಕ ಏನು, ಅದು ಯಾರೇ ಆಗಿರ್ಬೋದು, ನಿಮ್ ತಂದೆ ಬಗ್ಗೆ, ತಾಯಿ ಬಗ್ಗೆ, ಮಕ್ಳ ಬಗ್ಗೆ, ಏನ್ ಬಗ್ಗೆ ಯೋಚನೆಯಲ್ಲಿದ್ರು ಕೂಡ ಇಟ್ಸ್ ಎಂಡ್. ಹಾಗೆ ಆಗುತ್ತೆ, ಖಂಡಿತವಾಗ್ಲೂ ಬೇಗ ಆಗುತ್ತೆ. ಅಂಡ್ ಖಂಡಿತವಾಗ್ಲೂ ನೀವು ಕೂಡ ಮೊದ್ಲು ಹೆಂಗಿದ್ದೀರೋ ಹಂಗೆ ವಾಪಸ್ ಬಂದೇ ಬರ್ತೀರಾ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ನ ನೋಡಿದ್ದಕ್ಕಾಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.